ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸತತ 7ನೇ ಬಾರಿಗೆ ಕೇಂದ್ರ ಬಜೆಟ್ ಮಂಡನೆ ಮಾಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರದ 3ನೇ ಅವಧಿಯಲ್ಲಿ ಸರ್ಕಾರದ ಮೊದಲ ಬಜೆಟ್ನಲ್ಲಿ ಹಲವು ಸರಕು ಹಾಗೂ ಸೇವೆಗಳ ಮೇಲಿನ ತೆರಿಗೆ ಏರಿಳಿತ ಮಾಡಲಾಗಿದೆ. ಹೀಗಾಗಿ ಹಲವು ಸಾಮಗ್ರಿಗಳ ಬೆಲೆಯಲ್ಲಿ ಏರಿಕೆ ಹಾಗೂ ಇಳಿಕೆ ಆಗಲಿದೆ. ಈ ಹಿನ್ನೆಲೆಯಲ್ಲಿ ಬಜೆಟ್ ಬಳಿಕ ಏರಿಳಿತ ಕಾಣುವಂತಹ ಸರಕುಗಳು ಹಾಗೂ ಸೇವೆಗಳು ವಿವರ ಯಾವ್ಯಾವುದು ಬನ್ನಿ ಹಾಗಾದ್ರೆ ನೋಡೋಣ. ಹಾಗಾದ್ರೆ ಇಳಿಕೆ ಆಗಿದ್ದೇನು? ಹೆಣ್ಮಕ್ಕಳಿಗೆ ಖುಷಿಯಾದಂತಹ ವಿಚಾರ, ಚಿನ್ನ, ಬೆಳ್ಳಿ, ಪ್ಲಾಟಿನಂ ಮೇಲಿನ ಆಮದು ಸುಂಕ ಕಡಿತ ಆಗಿರುವಂಥದ್ದು. ಜೊತೆಗೆ ಮೊಬೈಲ್ ಫೋನ್ನ ಬೆಲೆ ಇಳಿಕೆ ಕೂಡ ಆಗಿರುವಂಥದ್ದು. ಫೋನ್ ಚಾರ್ಜರ್ ಕೂಡ ಇಲ್ಲಿ ಇಳಿಕೆ ಆಗಿರುವಂಥದ್ದು. ಹಾಗೆ ಕ್ಯಾನ್ಸರ್ ಔಷಧದ ಬೆಲೆ ಕೂಡ ಇಳಿಕೆ ಆಗಿರುವಂಥದ್ದು. ಸೋಲಾರ್ ಪ್ಯಾನೆಲ್ಗಳ ಮೇಲೆ ಬೆಲೆ ಇಳಿಕೆ ಆಗಿರುವಂಥದ್ದು. ವಿದ್ಯುತ್ ತಂತಿ ಹಾಗೆ ಎಕ್ಸ್ರೇ ಉಪಕರಣಗಳ ಮೇಲೆ ಬೆಲೆ ಇಳಿಕೆ ಆಗಿರುವಂಥದ್ದು. ಹಾಗಾದ್ರೆ ಏರಿಕೆ ಆಗಿರುವಂಥದ್ದಾದ್ರೂ ಏನು? ಮರುಬಳಕೆ ಆದಂತಹ ಎಲ್ಲಾ ರೀತಿಯ ಪ್ಲಾಸ್ಟಿಕ್ ವಸ್ತುಗಳ ಬೆಲೆ ಏರಿಕೆ ಆಗಿದೆ. ವಿವಿಧ ರೀತಿಯಾದಂತಹ ಬಟ್ಟೆ ವಸ್ತುಗಳ ಮೇಲೆ ಏರಿಕೆ, ಎಲ್ಲಾ ರೀತಿಯ ವಿದ್ಯುತ್ ಉಪಕರಣಗಳ ಮೇಲೆ ಬೆಲೆ ಏರಿಕೆ ಆಗಿದೆ. ಈ ಬಾರಿಯ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಕೆಲವು ವಸ್ತುಗಳ ಸುಂಕದಲ್ಲಿ ಏರಿಳಿತ ಮಾಡುವ ಹೊತ್ತಿನಲ್ಲಿ ಪರಿಸರ ಸ್ನೇಹಿ ನಿಲುವು ಅನುಸರಿಸಿದೆ. ಜೊತೆಯಲ್ಲೇ ಸೌರ ವಿದ್ಯುತ್ ಬಳಕೆ ಪ್ರೋತ್ಸಾಹಿಸುವ ಸಲುವಾಗಿ ಅವುಗಳ ಬೆಲೆಯಲ್ಲಿ ಇಳಿಕೆ ಮಾಡಲಾಗಿದೆ. ಇನ್ನು ವಿದ್ಯುತ್ ತಂತಿ, ಎಕ್ಸ್ರೇ ಮೆಷಿನ್, ಕ್ಯಾನ್ಸರ್ ಔಷಧಗಳ ಬೆಲೆಯಲ್ಲಿ ಇಳಿಕೆ ಮಾಡುವ ಮೂಲಕ ದೇಶದ ಜನತೆಯ ಆರೋಗ್ಯದ ಸ್ನೇಹಿ ನಿಲುವನ್ನ ಸರ್ಕಾರ ಅನುಸರಿಸಿದೆ. ಇದೇ ವೇಳೆ ದೇಶದ ಬಹುಸಂಖ್ಯಾತ ಜನರು ಮೊಬೈಲ್ ಪ್ರಿಯರು ಹಾಗೂ ಚಿನ್ನ, ಬೆಳ್ಳಿ ಹಾಗೂ ಪ್ಲಾಟಿನಂ ಆಭರಣಗಳ ಪ್ರೇಮಿಗಳು. ಇವರಿಗೆ ಗುಡ್ ನ್ಯೂಸ್ ಕೊಟ್ಟಿರುವ ಸರ್ಕಾರ ಈ ಎಲ್ಲಾ ವಸ್ತುಗಳ ಬೆಲೆ ಇಳಿಕೆ ಆಗುವ ರೀತಿಯಲ್ಲಿ ಆಮದು ಸುಂಕವನ್ನ ಕಡಿತ ಮಾಡಿದೆ. ಆದರೆ ಬಟ್ಟೆ ಹಾಗೂ ಎಲ್ಲಾ ವಿದ್ಯುತ್ ಉಪಕರಣಗಳ ಬೆಲೆ ಏರಿಕೆಯಾಗಿದೆ. ಈ ಮೂಲಕ ಜನರ ಜೇಬಿಗೆ ಕತ್ತರಿ ಬೀಳಲಿದೆ. ಅದೇನೇ ಇರಲಿ, ಈ ಬಾರಿಯ ಬಜೆಟ್ನಲ್ಲಿ ಸಿಹಿ ಹಾಗೂ ಕಹಿ ಎಲ್ಲವೂ ಇದೆ. ಕೆಲವರಿಗೆ ಬಜೆಟ್ ಗುಡ್ ನ್ಯೂಸ್ ಕೊಟ್ರೆ, ಕೆಲವರಿಗೆ ಬ್ಯಾಡ್ ನ್ಯೂಸ್ ಕೊಟ್ಟಿರೋದು ಈ ಬಾರಿಯ ವಿಶೇಷ.